ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಡಿಲು ಸೇರಿದ್ದಾರೆ ಚೆನ್ನಮ್ಮ. ನೋಡಿ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಪಕ್ಕದಲ್ಲಿ ಅವರ ಸೊಸೆ ಅವರ ಒಂದು ದೊಡ್ಡ ಕುಟುಂಬ, ಕೂಡು ಕುಟುಂಬ ಏನಿದೆ ಎಲ್ಲರೂ ಇದ್ದಾರೆ. ಮಣ್ಣಲ್ಲಿ ಮಣ್ಣಾಗಿರೋದು ಈಗ ದೊಡ್ಡ ಗೌಡರ ಪತ್ನಿ ಚೆನ್ನಮ್ಮ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಪತ್ನಿಯ ಅಂತಿಮ ನಮನದ ವೇಳೆ HDD ದೇವೇಗೌಡರು ಮುತ್ತಿಟ್ರು. ಫೈನಲಿ ಈಗ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ದೇವೇಗೌಡರ ಪತ್ನಿ ಚೆನ್ನಮ್ಮ. ಭೂತಾಯಿಯ ಮಡಿಲು ಸೇರಿದ್ದಾರೆ ಚೆನ್ನಮ್ಮ. ಕಳೆದ 3 ದಿನಗಳಿಂದಲೂ ಕೂಡ ನಾವು ಗಮನಿಸ್ತಾನೇ ಇದ್ದೀವಿ. ಮೊನ್ನೆ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಅವರು ಕಣ್ಣು ಮುಚ್ಚುತ್ತಾರೆ, ಅಂದರೆ ಕೊನೆ ಉಸಿರೆಳಿತಾರೆ ಆಸ್ಪತ್ರೆಯಲ್ಲಿ. ಅದಾದ ನಂತರ ಗಣ್ಯಾತಿ ಗಣ್ಯರೆಲ್ಲ ಹೋಗಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ. ಅವರ ಜೀವನದ ಬಗ್ಗೆ ಸಾಕಷ್ಟು ಆಸಕ್ತಿದಾಯಕ ವಿಚಾರಗಳನ್ನು ನಾವೆಲ್ಲ ಗಮನಿಸಿದ್ವಿ. ಹೀಗೂ ಇರಬಹುದಾ ಒಬ್ಬ ಮಾಜಿ ಪ್ರಧಾನಿಯ ಪತ್ನಿ ಅನ್ನೋದ್ರ ಬಗ್ಗೆ ಆಶ್ಚರ್ಯಕರ ಘಟನೆಗಳು, ಆಶ್ಚರ್ಯಕರ ವಿಚಾರಗಳು ಎಲ್ಲ ಹೊರಗಡೆ ಬಂದವು. ಅವರ ಜೀವನ, ಅವರು ನಡೆದು ಬಂದ ದಾರಿ ಸಾಕಷ್ಟು ಜನರಿಗೆ ಮಾದರಿಯಾಗುತ್ತೆ. ಮಾಜಿ ಪ್ರಧಾನಿಗಳ ಪತ್ನಿಯಾಗಿ, ಮಾಜಿ ಮುಖ್ಯಮಂತ್ರಿಗಳ ತಾಯಿಯಾಗಿ ಯಾವುದೇ ಅಹಂಕಾರ ಇಲ್ಲ, ಹಮ್ಮು ಬಿಮ್ಮು ಇಲ್ಲ, ರಾಜಕೀಯ ಆಸಕ್ತಿ ಇಲ್ಲ. ಭಾಳ ತಾಯಿ ಸ್ವರೂಪಿ ಮಕ್ಕಳು, ತಮ್ಮ ಪತಿ, ಜನರು, ಇಷ್ಟೇ ಅವರ ಜೀವನ. ಮನೆಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ, ಪೂಜೆ ಪುನಸ್ಕಾರ. ಈ ದೃಶ್ಯವನ್ನು ಏನು ತೋರಿಸ್ತಾ ಇದ್ದೀವಲ್ಲ ನಾವು, ಗುಂಡಿಯಲ್ಲಿ ಪಾರ್ಥಿವ ಶರೀರವನ್ನು ಮಲಗಿಸಿರೋದು. ಈಗಾಗಲೇ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಮಾವಿನಕೆರೆ ಗ್ರಾಮದಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆ ಮುಗಿದಾಗಿದೆ. ಈಗ ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಪತ್ನಿಯ ಅಂತಿಮ ನಮನದ ವೇಳೆ HD ದೇವೇಗೌಡರು ಭಾಳ ಭಾವುಕರಾದರು, ಕಣ್ಣೀರಿಟ್ಟರು, ಅವರ ಹಣೆಗೆ ಮುತ್ತಿಟ್ಟರು, ಚೆನ್ನಮ್ಮ ಅವರ ಹಣೆಗೆ. ಅದೆಲ್ಲ ಆದ ನಂತರ, ಪೂಜೆ ಮುಗಿದ ನಂತರ ಈಗ ಭೂತಾಯಿಯ ಮಡಿಲು ಸೇರಿದ್ದಾರೆ ಚೆನ್ನಮ್ಮ. ರೇವಣ್ಣ ಅವರಂತೂ ಕಂಟಿನ್ಯೂಯಸ್ ಆಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರಿಗೆ ದುಃಖ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪಾಪ.